ಮುಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಗುರುವಾರ ಬೆಳಗ್ಗೆ 11 ಗಂಟೆ ಆಗಿದೆ. ಇವತ್ತು ನಮ್ಮ ಪಾಪು ಬರ್ತಡೇ. ಸೊ ಎಲ್ಲರೂ ವಿಶ್ ಮಾಡಿ ನನ್ನ ಮಗಳಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಅವಳನ್ನ ಚೆನ್ನಾಗಿರೋ ಥರ. ಸೊ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ನಾನು ಜ್ಯೇಷ್ಠ ಅವರು, ನಮ್ಮ ಪಾಪು ನೋಡ್ತಾ ಇದ್ದಾಳೆ ಹಂಗೇನೆ. ಅಮ್ಮು, ಸೊ ಓಂಕಾರೇಶ್ವರ ಟೆಂಪಲ್ ಇದೆ ಇಲ್ಲಿ ನಮ್ಮ ಮನೆಗೆ ನಿಯರ್ ಆಗೋ ತರ. ಆ ಟೆಂಪಲ್ಗೆ ಹೋಗೋಣ, ಶಿವನ್ ಟೆಂಪಲ್ಗೆ ಅಂತ ಹೇಳಿ ಹೊರಟಿದ್ವಿ. ನಾವು ಫಸ್ಟ್ ಷಣ್ಮುಗ ಟೆಂಪಲ್ಗೆ ಅಂತ ಪ್ಲಾನ್ ಮಾಡ್ಕೊಂಡ್ವು, ಬಟ್ ಅಲ್ಲಿ 11 ಗಂಟೆಗೆ ಕ್ಲೋಸ್ ಆಗತ್ತೆ. ಸೊ ಪರವಾಗಿಲ್ಲ, ಇಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದೀವಿ. ಅಂಡ್ ಇವತ್ತು ನಮ್ಮ ಪಾಪು ಬರ್ತ್ಡೇ ಹೇಗೆಲ್ಲ ಆಗತ್ತೆ ಏನೆಲ್ಲ ಆಗತ್ತೆ ಅಂತ ಈ ವಿಡಿಯೋದಲ್ಲಿ ಹಾಕ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ನನಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ ಯಾವಾಗ ಪಾಪುದು ವ್ಲಾಗ್ ಹಾಕ್ತೀರಾ ಅಂತ. ಸಾರಿ, ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಬ್ಯುಸಿ ಇದ್ದೆ. ಆ್ಯಂಡ್ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೊಗೋಬೇಕಿತ್ತು ಬೇರೆ ಫೋನ್ಗಳಿಂದ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಹೊರಟಿದ್ದು ನಾನು ಹೇಳ್ದಂಗೆ ಓಂಕಾರೇಶ್ವರ ಟೆಂಪಲ್ಗೆ. ಸೊ ಈ ಟೆಂಪಲ್ ತುಂಬ ಚೆನ್ನಾಗಿತ್ತು. ನನಗೆ ಇಷ್ಟೊಂದು ಚೆನ್ನಾಗಿದೆ ಟೆಂಪಲ್ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಷ್ಟು ಲಿಂಗಗಳು ತುಂಬ ಚೆನ್ನಾಗಿದೆ ಟೆಂಪಲ್. ನೀವು ಯಾರಾದರೂ ಹೋಗಿಲ್ಲ ಅಂತ ಅಂದರೆ RR ನಗರಲ್ಲಿರೋದಿದು. ಸೊ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಶಿವನ್ ಟೆಂಪಲ್ಗೆ ಹೋಗಬೇಕು ಅಂತಲೇ ಅನ್ಕೋತಾ ಇದ್ವು. ಸೊ ಹಾಗಾಗಿ ಇಲ್ಲಿಗೆ ಹೊರಟ್ವಿ. ಆ್ಯಂಡ್ ಶಿವರಾತ್ರಿಲೂ ನಾವು ಈ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ತುಂಬ ರಶ್ ಇರುತ್ತೆ ಅಂತ ಹೋಗಲಿಲ್ಲ. ಸೀರಿಯಸ್ಲಿ ಅಲ್ಲಿಗೆ ಹೋಗ್ತಿದ್ದಂಗೆ ಅಷ್ಟು ಮನಸ್ಸೆಲ್ಲ ತಂಪಾಗುತ್ತೆ. ಅಷ್ಟು ಬಿಸಿಲಿದ್ರು ಒಳಗೆ ಹೋಗ್ತಿದ್ದಂಗೆ ಫುಲ್ ತಂಪಾಗಿ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಅನಿಸ್ತು. ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗೋ ಥರ ಇತ್ತು ಟೆಂಪಲ್ಲು. ಆ್ಯಂಡ್ ಇಲ್ಲೆಲ್ಲ ಟೆಂಪಲ್ಗೆ ಹೋಗ್ತೀರಾ ಅಂತ ಅಂದರೆ ಬೇರೆ ಟೆಂಪಲಲ್ಲೆಲ್ಲ ನಿಮಗೆ ಸ್ಲೀವ್ಲೆಸ್ಸು ಮತ್ತು ಫ್ರೀ ಹೇರ್ಸು ಎಲ್ಲ ಅಲೋ ಮಾಡ್ತಾರೆ. ಬಟ್ ಈ ಟೆಂಪಲಲ್ಲಿ ನಿಜ ಅಲೋ ಮಾಡಲ್ಲ. ನೀವು ಜಡೆ ಹಾಕಿರಬೇಕು ಅಥವಾ ಕ್ಲಿಪ್ ಹಾಕಿರಬೇಕು, ಸ್ಲೀವ್ಲೆಸ್ ಎಲ್ಲ ಹಾಕಿರೋಂಗಿಲ್ಲ. ಜೊತೆಗೆ ವೇಲ್ ಹಾಕಿರಬೇಕು. ತುಂಬ ನನ್ನ ತಂಗಿನೂ ಕೂಡ ಅವರು ಫ್ರೀ ಹೇರ್ಸ್ ಬಿಟ್ಕೊಂಬಂದ್ರು. ಅವರು ಜುಟ್ಟು ಕಟ್ಕೊಂಡು ಹೋಗಿ ಅಂತ ಹೇಳಿದರು. ಆ್ಯಂಡ್ ಇನ್ನೂ ಇಬ್ಬರು ಹುಡುಗಿರು ಸ್ಲೀವ್ಲೆಸ್ ಹಾಕಿದ್ರು. ಪಾಪ ಅವ್ರಿಗೇನೋ ಟವಲ್ನೇನೋ ಕೊಟ್ಬಿಟ್ಟು ಒಬ್ರು ಹೋಗಿ ದರ್ಶನ ಮಾಡಿಕೊಂಡು ಇನ್ನೊಬ್ರು ಆಮೇಲೆ ಬರಬೇಕಿತ್ತು. ಸೊ ಈ ಥರ. ಸೊ ಇದು ಒಳ್ಳೆಯದೇ ಒಂದು ರೀತಿಯಲ್ಲಿ, ಯಾಕೆಂದರೆ ನಮ್ಮ ಕಲ್ಚರ್ನ ನಮಗೆ ನೀಟಾಗಿ ಹೇಳ್ಕೊಡೋ ಥರ ಈ ಟೆಂಪಲ್ಗಳಲ್ಲಿ ಅಟ್ಲೀಸ್ಟ್ ಬೇರೆ ಕಡೆ ಅಂತೂ ಕಾಣಿಸೋದಿಲ್ಲ ಇತ್ತೀಚೆಗೆ. ಸೊ ಅಟ್ಲೀಸ್ಟ್ ನಮ್ಮ ಟೆಂಪಲ್ಗಳಲ್ಲಾದರೂ ಈ ಥರದ್ದು ಒಂದು ಕಲ್ಚರ್ ಇದೆ ಇನ್ನೂ ಅನ್ನೋದೊಂದು ಖುಷಿ ಆಗುತ್ತೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪು ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ನಾವು ಆಂಟಿ ಮನೆಗೆ ಬಂದ್ವಿ. ಆಂಟಿನೂ ಕೂಡ ಕರ್ಕೊಂಡು ಹೋಗಬೇಕಿತ್ತು. ಆನ್ ದಿ ವೇ ಹಾಗೆ ಹೋಗೋಣ ಅಂತೇಳಿ ಆಂಟಿನ ಕರ್ಕೊಂಡು ಬರೋಣ ಅಂತ ಬಂದ್ವಿ. ನನಗೆ ಪಾತ್ರೆ ಕೂಡ ಬೇಕಿತ್ತು, ಒಂದು ದೊಡ್ಡದು ಪಲಾವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋದಕ್ಕೆ. ಸೊ ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ಆಂಟಿ ಮನೇಲಿ ಇಸ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಹೊರಟ್ವಿ. ಆ್ಯಂಡ್ ಆಂಟಿನ ಕರ್ಕೊಂಡು ಮನೆಗೆ ಬಂದ್ವಿ. ಆಂಟಿ ಒಂದು ಲೋಟ ಜ್ಯೂಸ್ ಕೂಡ ಮಾಡಿದರು. ಸೊ ತಂಪಾಯಿತು, ಬಿಸಿಲಲ್ಲಿ ಹೋಗಿದ್ಕೋ ಅದಕ್ಕೂ ಕುಡಿದು ಮನೆಗೆ ಬಂದ್ವಿ. ನನ್ನ ತಂಗಿ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ರು. ಆ್ಯಂಡ್ ಬರ್ತಿದ್ದಂಗೆ ಎಲ್ಲರೂ ಅವ್ರವ್ರ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಪಾಪ ನಮ್ಮ ಅಮ್ಮ ಬಂದಿರಲಿಲ್ಲ, ಯಾಕೋ ಸುಸ್ತಾಗ್ತಿದೆ ಬಿಸಿಲಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿ ನಾವು ಬರೋಷ್ಟೊತ್ತಿಗೆ ಪಾಪ ಎಲ್ಲನೂ ರೆಡಿ ಮಾಡಿದರು. ಜಾಮೂನಿಂದ ಹಿಡಿದು ಎಲ್ಲ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಅದನ್ನೆಲ್ಲನೂ ನೀಟಾಗಿ ಏನೇನು ರೆಡಿ ಮಾಡಬೇಕು, ಹೆಚ್ಚೋದೊಂದು ಬಾಕಿ ಇತ್ತು ಅಷ್ಟೇ. ಎಲ್ಲನೂ ನೀಟಾಗಿ ಎಲ್ಲ ಬಿಡಿಸಿ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲನೂ ಅವರೇ ಬಿಡಿಸಿ ಇಟ್ಬಿಟ್ಟಿದ್ರು ಆಲ್ರೆಡಿ. ಆ್ಯಂಡ್ ಜಾಮೂನ್ ಟೇಸ್ಟ್ ಮಾಡೋಕ್ಕೆ ಹೇಳ್ತಾಯಿದ್ರು ನನಗೆ, ಹೆಂಗಾಗಿದೆ ಪಾಕ ಎಲ್ಲ ಕರೆಕ್ಟ್ ಇದೆಯಾ, ಹೀರಿದೆಯಾ ನೋಡು ಅಂತ ಹೇಳಿ. ಸೊ ನಾನು ಟೇಸ್ಟ್ ಮಾಡ್ತಾ ಇದ್ದೆ. ಸೊ ಒಂಥರ ಚೆನ್ನಾಗಿತ್ತು. ನಾವೇ ಅಡುಗೆ ಮಾಡಿದ್ದು ಮನೆಯಲ್ಲಿ, ಒಂಥರ ಹಬ್ಬದ ಥರ ಫೀಲ್ ಅನ್ನಿಸ್ತಿತ್ತು. ಬಟ್ ಕೇಟ್ರಿಂಗ್ ಅವ್ರಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ವು. ಬಟ್ ಇಷ್ಟೇ ಜನಕ್ಕೆ ಅಲ್ಲಿಗೆ ಯಾಕೆ ಸುಮ್ಮನೆ ಇಷ್ಟಿಷ್ಟೇ ಕೊಡೋದು, ನಮಗೆ ಬಡಿಸ್ದಂಗೆ ಆಗಲ್ಲ. ನಮ್ಮ ಮನೇಲಿ ಯಾಕೆ ಮನೇಲೇ ಪ್ರಿಫರ್ ಮಾಡ್ತಾರೆ. ನಾವು ಒಂದು ಫಂಕ್ಷನ್ ಮಾಡಿದ್ರು ನಾವು ಭಟ್ರ ಹತ್ರನೇ ಹೇಳಿ ಮಾಡಿಸ್ತೀವಿ, ಅವ್ರಿಗೇನೆ ನಾವು ಇದನ್ನು ಕೊಟ್ಬಿಡಲ್ಲ. ಯಾಕೆಂದರೆ ಅವರೆಲ್ಲ ಕಮ್ಮಿ ಬಡಿಸ್ತಾರೆ ಅಂತ ಫೀಲ್ ನಮಗೆ. 3 ವರ್ಷದ ಮೇಲೆ ಪ್ಲಾಸ್ಟಿಕ್ ನಾನು 550 ಕೊಟ್ಟೆ. ಆ ಸಾಂಗ್ ಹಾಕ್ಬಿಟ್ಟು ಹಾಕ್ರಿ, ಅಲ್ಲಿ ಎಲ್ಲ ಕಾಪಿರೈಟ್ ಬರಲಿ. ಇವರು ವರ್ಕ್ ಫ್ರಮ್ ಹೋಮ್ ಮಾಡುತ್ತಿರುವ ತರುಣಿ ನೋಡಿ ಎಲ್ಲಾನು ಹೇಗೆ ಬಿಡ್ತಾ ಇದ್ದಾರೆ ನೋಡಿ. ಮನೇಲಿ ಇದ್ರೆ ಲಿಪ್ಸ್ಟಿಕ್ ಹಚ್ಕೊಂಡು ವರ್ಕ್ ಫ್ರಮ್ ಹೋಮ್. ಸೊ ಅದಕ್ಕೆ ನಮ್ಮ ಮನೇಲಿ ಅಮ್ಮ ನಾವೇ ಅಡುಗೆ ಮಾಡೋಣ, ಪರವಾಗಿಲ್ಲ, ಎಷ್ಟು ಜನಕ್ಕೆ 125 ಮೆಂಬರ್ಸ್ಗೆ ಆರಾಮಾಗಿ ಮಾಡ್ಬೋದು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ವು. ನಮ್ಮ ಮೆನುಲಿ ಇದ್ದಿದ್ದು ಪಲಾವು, ಮೊಸರು ಬಜ್ಜಿ, ಕೋಸಂಬರಿ, ಹೆಸರು ಕಾಳು ಬೀನ್ಸ್ ಪಲ್ಯ, ಅದ್ರ ಜೊತೆಗೆ ಸ್ವಲ್ಪ ರಸಮ್ ರೈಸು ಮತ್ತು
ಗಟ್ಟಿ ಸಾಂಬಾರನ್ನು ಕೂಡ ಮಾಡಿದ್ವಿ. ಹಪ್ಪಳ ಜಾಮೂನು ಜೊತೆಗೆ ಸ್ವೀಟಿಗೆ ಒಂದು ಸ್ವಲ್ಪ ಏನಂತ ಹೇಳ್ತೀವಿ, ಇದು ಗೋಧಿ ನುಚ್ಚು ಪಾಯಸ. ಇದಿಷ್ಟು ನಮ್ಮ ಒಂದು ಮೆನುವಲ್ಲಿ ಇತ್ತು. ತುಂಬ ಚೆನ್ನಾಗಿತ್ತು, ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಮ್ಮ ಮತ್ತು ನಮ್ಮ ಆಂಟಿ ಸೇರ್ಕೊಂಡು ಮಾಡಿದ್ದು. ಫುಲ್ ಕ್ರೆಡಿಟ್ ಅವ್ರಿಗೆ ಹೋಗಬೇಕು, ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದರು ಅಷ್ಟು ಜನಕ್ಕೂ ಅವರು. ಆ್ಯಂಡ್ ನಾನು ಸ್ವಲ್ಪ ಸ್ವಲ್ಪ ಹೆಚ್ಕೊಡೋದು ಆ ಕೆಲಸ ಎಲ್ಲ ನಾನು ಮಾಡಿಕೊಟ್ಟೆ. ಹೆಚ್ಕೊಡೋ ಕೆಲಸ ನಮ್ಮದು. ಏನು ಒಗ್ಗರಣೆ ಹಾಕಬೇಕು, ಇನ್ನು ಎಲ್ಲದು ಅವ್ರದ್ದೇನೆ, ಕಂಪ್ಲೀಟ್ ಅವ್ರಿಗೆ ಹೋಗಬೇಕು ಊಟದ ಎಲ್ಲ ಕ್ರೆಡಿಟ್ಸ್ನು. ಆ್ಯಂಡ್ ಸಂಜೆ ಅಷ್ಟೊತ್ತಿಗೆ ಡೆಕೋರೇಷನ್ ಅವ್ರು ಕೂಡ ಬಂದಿದ್ರು. ಒಂದು 5:30 ಅಷ್ಟೊತ್ತಿಗೆ ಅವರು ಕೂಡ ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನಾವು ಯೂನಿಕಾರ್ನ್ ಥೀಮಲ್ಲಿ ನಮ್ಮ ಪಾಪುಗೆ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಫಸ್ಟು ಬ್ಯಾಕ್ಗ್ರೌಂಡ್ ವೈಟ್ ಕಲರ್ದೇನೋ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ನನ್ನ ತಂಗಿ ಏನು ಮಾಡಿದ್ರು, ಇಲ್ಲ ಬೇಡ ಯೂನಿಕಾರ್ನ್ ಈ ಮಕ್ಕಳಿಗೆಲ್ಲ ಸೆಟ್ ಆಗೋ ಥರ ಒಂದು ಮಾಡಿಸಿ ಅಂತ ಹೇಳಿದರು. ಆ್ಯಂಡ್ ಅಲ್ಲಿ ಇನ್ನೊಂದು ಯೂನಿಕಾರ್ನ್ದೊಂದು ಕುದುರೆ ಬರಬೇಕಿತ್ತು, ಅದೇನೋ ಒಡೆದೋಯ್ತು ಅಂತ ಪಾಪ ಅವ್ರು ಒಂದೇ ತಂದಿದ್ರಂತೆ. ಸೊ ಹಾಗಾಗಿ ಬಿಟ್ಟರು. ಬಟ್ ಚೆನ್ನಾಗಿ ಮಾಡಿಕೊಟ್ಟಿದ್ರು ನಮಗೆ. ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಾವು ಹಾಲಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ವು. ಬಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಪಾಪು ಮುಡಿ ಕೊಡುವಾಗ ನಾವು ದೇವಸ್ಥಾನದಲ್ಲಿ ಕಾಲಭೈರವನ ಟೆಂಪಲಲ್ಲಿ ಕೂಡ ನಾವು ಮತ್ತೆ ಗ್ರ್ಯಾಂಡಾಗಿ ಮಾಡೋ ರೀಸನ್ಗೆ ಮನೇಲಿ ಮಾತ್ರ ಇಷ್ಟೇ ನಮ್ಮ ರಿಲೇಟಿವ್ ನಮಗೆ ತುಂಬ ಹತ್ರ ಇರೋರ ಜೊತೆ ಮಾತ್ರ ನಾವು ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ವು. ಆ್ಯಂಡ್ ಸಂಜೆ ಅಷ್ಟೊತ್ತಿಗೆ 5:30, 6 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಫುಲ್ ಅಡುಗೆ ರೆಡಿಯಾಗಿತ್ತು. 2 ಗಂಟೆಗೂ 3 ಗಂಟೆಗೂ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾವು. ಫುಲ್ ಕಂಪ್ಲೀಟ್ ಎಲ್ಲ ತೊಳೆದು ಬಳದು ಎಲ್ಲ ಮುಗಿದು ಬಂದ್ಬಿಟ್ಟಿದೆ ನಮ್ಮ ಮನೆಗೆ. ನೋಡಿ, ನೀವು ನೋಡ್ಕೊಂಬಿಡಿ, ಅವ್ರ ಮನೆಯಲ್ಲಿರೋರು ಕೃಪಾ ನಮ್ಮ ಮನೆಗೆ ಬಂದಿದ್ದಾರೆ, ಬಡವ್ರ ಮನೆಗೆ. ಆ್ಯಂಡ್ ಸಂಜೆ ಅಷ್ಟೊತ್ತಿಗೆ ರಜತು ಕೃಪಾ ಎಲ್ಲ ಬಂದಿದ್ರು. ಸೊ ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ನನ್ನ ಹಸ್ಬೆಂಡ್ ಆಫೀಸ್ ಫ್ರೆಂಡ್ಸ್ ಎಲ್ಲ ಕೂಡ ಬೇಗ ಬಂದಿದ್ರು ಪಾಪ. ಆ್ಯಂಡ್ ಅವರು ಚೆನ್ನಾಗಿತ್ತು, ಎಲ್ಲ ಒಂಥರ ಗೆಟ್ ಟುಗೆದರ್ ಥರ ಇತ್ತು ನಮ್ಮ ಪಾಪು ಬರ್ತಡೇಯಲ್ಲಿ. ಚೆನ್ನಾಗಿತ್ತು. ಆ್ಯಂಡ್ ಡೆಕೋರೇಷನ್ ಈ ರೀತಿ ಇತ್ತು, ಫುಲ್ ಕಂಪ್ಲೀಟ್ ಒಂದು ನಾವು ಯೂನಿಕಾರ್ನ್ ಥೀಮಲ್ಲಿ ಮಾಡಿಸಿ ಕೆಳಗಡೆ ದುಹಿತಾ ಅಂತ ನೇಮ್ ಬರ್ಸಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ನಮ್ಮ ಅತ್ತೆ ಮಾವ ಕೂಡ ಅಷ್ಟೊತ್ತಿಗೆ ಬಂದರು. ನಾನು ಕೂಡ ರೆಡಿ ಆಗ್ತಾ ಇದ್ದೆ. ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಪಾಪಕ್ಕೆ ಫೀಡ್ ಮಾಡೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಹಾಕ್ಕೊಂಡು ನನಗೆ ಫಸ್ಟ್ಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಅವಳಿಗೆ ರೆಡಿ ಮಾಡಿ ಅವಳಿಗೆ ಫೀಡ್ ಮಾಡಿ ಆಮೇಲೆ ನಾನು ರೆಡಿಯಾಗಿ ಬಂದೆ. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಒಂದು ಡ್ರೆಸ್ನ ಔಟ್ಫಿಟ್ ವಿಡಿಯೋ, ಹೆಂಗಿತ್ತು ನಾನು ಔಟ್ಫಿಟ್ ಅಂತ. ಸೊ ಒಂದು ವೈಟ್ ಚೂಡಿದಾರ್ ತೊಗೊಂಡಿದ್ದೆ, ನನ್ನ ಪಾಪುಗೆ ಮ್ಯಾಚ್ ಆಗೋ ಥರನೇ ನಾವು ತೊಗೊಂಡಿದ್ದೆ. ಸೊ ಅವಳಿಗೂ ಕೂಡ ವೈಟ್ ಕಲರ್ ಇತ್ತಲ್ಲ, ಸೊ ಮ್ಯಾಚ್ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಇಬ್ಬರು ಅಮ್ಮ ಮಗಳು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅವ್ರಿಗೆ ಲೈಟ್ ಪಿಂಕ್ ಕಲರ್ ಥರ ಮ್ಯಾಚ್ ಮಾಡಿದ್ವಿ. ಸೊ ಎಲ್ಲ ಒಂಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ತಿತ್ತು. ಲೈಟ್ ಥೀಮಲ್ಲಿ ನಾವು ರೆಡಿ ಆಗಿದ್ವಿ. ಹಿಂದಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಒಂದು ಸ್ವಲ್ಪ ಡಾರ್ಕ್ ಕಲರ್ಸ್ ಶೇಡ್ಸಲ್ಲಿದೆ ಅಂತ ಹೇಳಿ. ಆ್ಯಂಡ್ ಹಂಗಂಗೆ ಫೋಟೋ ಸೆಷನ್ ಎಲ್ಲ ನಡೀತಾ ಇತ್ತು. ಏಕೆ ಅಂದರೆ ಪಾಪು ಕೇಕ್ ಎಲ್ಲ ಕಟ್ ಮಾಡಿದ್ಮೇಲೆ ಇನ್ನು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮಕ್ಕಳು. ಆಗಿನ್ನೂ ಮಲಗಿ ಎದ್ದಿದ್ಲು. ಸೊ ಸ್ವಲ್ಪ ಎಲ್ಲರ ಹತ್ರನೂ ಹೋಗಿ ಫೋಟೋಸ್ ತೆಗೆಸ್ಕೊತಾಳೆ ಅಂತ ನಾವು ಏನು ಮಾಡಿದ್ವಿ, ಫಸ್ಟ್ಗೆ ಒಂದು 9 o'clock ನಾವು ಕೇಕ್ ಏನೋ ಕಟ್ ಮಾಡಿದ್ವು. 8:15 ನೀವು ಮೇಲ್ಗಡೆ ಟೈಮ್ ನೋಡ್ತಿರ್ಬೋದು. ಅವಾಗ ಇನ್ನೂ ಫೋಟೋ ಸೆಷನ್ ಎಲ್ಲ ನಡೀತಾ ಇತ್ತು. ಇನ್ನೂ ಎಲ್ಲ ಬಂದಿರಲಿಲ್ಲ, ಯಾಕೆಂದರೆ ಸಂಜೆ ಆಫೀಸ್ ಅವರ್ಸ್ ಇರುತ್ತಲ್ವ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಬಂದು 7:30 ಅಷ್ಟೊತ್ತಿಗೆಲ್ಲ ಬಂದಿದ್ರು. 7:30, 7 ಗಂಟೆ ಅಷ್ಟೊತ್ತಿಗೆ ಬರೋಕ್ಕಾಯಿತು. ಎಲ್ಲರೂ ಅವ್ರವ್ರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಫಸ್ಟು ಫೋಟೋ ಸೆಷನ್ ಮಾಡ್ತಾಯಿದ್ವಿ. ನೀವು ನೋಡ್ತಿರ್ಬೋದು, ಅವಳಿಗೊಂದು ಸ್ಮೈಲ್ ಬರ್ಸೋದಕ್ಕೆ ಹಿಂದಗಡೆ ಅವ್ರ ಅಪ್ಪಾಜಿ ನಮ್ಮ ಎಲ್ಲರೂ ನಿಂತ್ಕೊಂಡು ನಗು ನಗು ನಗು. ಮತ್ತು ಅವಳು ಏನು ಮಾಡ್ತಿದ್ಲು ಅಂದರೆ ಎಲ್ಲರೂ ಎತ್ಕೊಂಡ್ರು ನಗ್ತಿದ್ಲು, ಇದು ಮಾಡ್ತಿದ್ಲು. ನನ್ನ ಹತ್ರ ಮಾತ್ರ ಹಠ ಮಾಡೋದು, ಅಮ್ಮ 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 ಎತ್ಕೊ ಒಂಥರ. ಅವಳಿಗೆ ಏನಪ್ಪ ನನ್ನ ಜೊತೆ ಅಷ್ಟೊಂದು ನೀಟಾಗಿ ಫೋಟೋಸ್ ಬರಲೇ ಇಲ್ಲ. ಕೊನೆಗೂ ಏನು ನಗಾಡೋದೇ ಇಲ್ಲ ಅಪ್ಪ ನಮ್ಮ ಹುಡುಗಿ. ಆ್ಯಂಡ್ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ನನ್ನ ಹಸ್ಬೆಂಡ್ ಆಫೀಸ್ ಫ್ರೆಂಡ್ಸ್ ಜೊತೆ ಎಲ್ಲ ಒಂದು ಸ್ವಲ್ಪ ಓದ್ಲು. ನಾನೇ ಫುಲ್ ಶಾಕ್ ಆಗಿಬಿಟ್ಟಿದ್ದೆ. ಅವರೆಲ್ಲ ಎತ್ಕೊಂಡು ಅವ್ಳನ್ನ ಕೂರಿಸಿ ಫೋಟೋಸ್ ಎಲ್ಲ ತೆಗ್ಸಿ ಅವ್ರ ಜೊತೆ ಎತ್ಕೊಂಡು ಓಡಾಡ್ತಾ ಇದ್ದಾಗ ಇವಳೇನು ನನ್ನ ಮಗಳೇನ ಎಲ್ಲರ ಹತ್ರನೂ ಹೋಗ್ಬಿಟ್ಟಿದ್ದಾಳಲ್ಲ ಅಂತ. ಆಮೇಲೆ ಎಲ್ಲರೂ ನೋಡಿ ಎಲ್ಲರೂ ಎತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರಲ್ಲ, ಅವಳು ಹೋಗ್ತಾನೆ ಇರಲಿಲ್ಲ. ನೀವು ನೋಡ್ತಿರ್ಬೋದು, ಅವ್ರ ತಾತನ ಹತ್ರನೂ ಹೋಗ್ತಿರ್ಲಿಲ್ಲ ಅವಳು. ಆ್ಯಂಡ್ ಇಲ್ಲಿ ಅದಕ್ಕೆ ನಾದ್ನಿ ಕುತ್ಕೊಂಡು ಹಂಗೆ ಹಿಂಗೆ ಅಂತ ಮಾತಾಡಿಕೊಂಡು ಕಮೆಂಟ್ಸ್ ಹೊಡಿತಾ ಇದ್ರು. ಅಲ್ಲಿ ನಮ್ಮ ರಜತು ವೀಡಿಯೋ ಮಾಡ್ತಾ ಇದ್ದ. ಫುಲ್ ಕ್ರೆಡಿಟ್ ನನ್ನ ಈ ಒಂದು ವೀಡಿಯೋ ಕ್ರೆಡಿಟ್ಸ್ ಎಲ್ಲ ಸಂಜೆದು ರಜತಿಗೆ ಹೋಗಬೇಕು ಪಾಪ. ಅವನ ಕೈಲೇ ಫೋನ್ ಕೊಟ್ಟಿದ್ದೆ, ಎಲ್ಲ ರೆಕಾರ್ಡ್ ಮಾಡಿಕೊಡು ಅಂತ. ಯಾಕೆಂದರೆ ಬೇರೆ ಯಾರಿಗೂ ಹೇಳೋಕ್ಕಾಗಲ್ಲ. ಆ್ಯಂಡ್ ಟ್ರೈಪೋರ್ಡ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಶೂಟ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಎಲ್ಲ ಕ್ರೆಡಿಟ್ಸ್ ರಜತುಗೆ. ಥ್ಯಾಂಕ್ ಯು ರಜತು. ಆ್ಯಂಡ್ ನಾವು ಎಲ್ಲ ಅಮ್ಮ, ನಾನು, ನಮ್ಮ ಪಾಪು ಎಲ್ಲ ಫೋಟೋಸ್ ಎಲ್ಲ ತೆಗ್ಸ್ಕೊತಾ ಇದ್ವಿ. ಒಂಥರ ಖುಷಿಯಾಗಿತ್ತು. ಬರ್ತ್ಡೇ ಸಿಂಪಲ್ಲಾಗಿ ಮನೆಯಲ್ಲೇ ಇಷ್ಟು ಚೆನ್ನಾಗಿ ಒಂಥರ ನಮ್ಮವ್ರ ಜೊತೆನೇ ಸೆಲೆಬ್ರೇಟ್ ಮಾಡಿ ತುಂಬಾ ಖುಷಿ ಆಯಿತು ನಮಗೆ.
ಆ್ಯಂಡ್ ಅವಳು ಅದೇ ನೀವು ನೋಡ್ತಿರ್ಬೋದು ಒಂದು ಸ್ವಲ್ಪ ಹೊತ್ತಿಗೆ ಆಗಲೇ ರಚ್ಚೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದೊಂದು ಇದೊಂದು ಕೊಟ್ಟು ಫೋಟೋಸ್ ತೆಗ್ಸ್ಕೊಳ್ಳೋದೇ ನಮ್ಗೆ ಅವಳ ಜೊತೆ ಒಂದು ಖುಷಿ. ಆದರೆ ಅವಳಿಗೆ ಖುಷಿ ಇರ್ತಿರ್ಲಿಲ್ಲ. ನಾನು ಅದರಲ್ಲೂ ಡ್ರೆಸ್ನ ಅವಳಿಗೆ ಚುಚ್ಚಬಾರ್ದು, ಈ ಥರ ಎಲ್ಲ ಹಿಂಸೆ ಆಗುತ್ತೆ ಆ ಥರ ಅಂತೆಲ್ಲ ಹೇಳಿ ನಾನು ಎಷ್ಟು ಸ್ಮೂತಾಗಿರೋದು, ಅದರಲ್ಲಿ ಏನೂ ಡಿಸೈನ್ ಇಲ್ಲದೆ ಇರೋದ್ರಲ್ಲಿ ಚೆನ್ನಾಗಿ ಕಾಣಬೇಕು ಅನ್ನೋ ಥರಕ್ಕೆ ನಾವು ಈ ಥರ ಎಲ್ಲ ರೆಡಿ ಮಾಡಿಸಿದ್ರು. ಅದು ಏನೇ ಆದ್ರೂ ಮಕ್ಕಳು ಹಾಳೋದಂತೂ ಬಿಡೋದಿಲ್ಲ. ಆ್ಯಂಡ್ ಯೂನಿಕಾರ್ನ್ ಥೀಮಲ್ಲಿ ನಾವು ಕೇಕನ್ನು ಮಾಡಿಸಿದ್ವಿ, ನೀವು ನೋಡ್ಬೋದು. ಸೊ ನಾನು ಎಷ್ಟು ಬಜೆಟ್ ಆಯಿತು ಅಂತಲೂ ಹೇಳಿಬಿಡ್ತೀನಿ ನಿಮಗೆ. ಡೆಕೋರೇಷನ್ ಪೂರ ನಮಗೆ 4500 ರೂಪೀಸ್ ಬಿತ್ತು. ನಾವು ಯೂನಿಕಾರ್ನ್ ಥೀಮ್ದು ಏನು ಹೇಳಿದ್ವಿ ಇದಕ್ಕೆ 4500 ರೂಪೀಸ್ ಬಿತ್ತು. ಆ್ಯಂಡ್ ಕೇಕಿಗೆ 3600 ರೂಪೀಸ್ ಆಯಿತು. 3.5 kgs ಏನೋ ನಾವು ಅಮ್ಮಾಸ್ ಪೇಸ್ಟ್ರೀಸ್ ಅಂತ ಇಲ್ಲೇ ನಮ್ಮ ಮನೆ ಹತ್ರ ಇದೆ. ತುಂಬ ನೀಟಾಗಿ ಮಾಡಿಕೊಡ್ತಾರೆ ಪೇಸ್ಟ್ರೀಸ್, ಮಾತ್ರ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಕೇಕ್ ಒಂಚೂರು ಉಳಿಲಿಲ್ಲ, ಎಲ್ಲ ತಿಂದು ಖಾಲಿ ಮಾಡಿದ್ವಿ. ನಾವು 3.5 kg ಸುಮ್ಮನೆ ವೇಸ್ಟ್ ಆಗುತ್ತೆ, ಯಾರೂ ತಿನ್ನಲ್ಲ ಅಂತಿದ್ವಿ. ಬಟ್ ಫುಲ್ ಖಾಲಿ ಆಯಿತು. ನಮಗೂ ಖುಷಿ ಆಯಿತು, ಯಾಕೆಂದರೆ ತಂದಿದ್ದು ಏನು ವೇಸ್ಟ್ ಆಗಿಲ್ಲ ಅಂದರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಕೇಕ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನನ್ನ ಬರ್ತಡೇಲಿ ನಾವು ತೊಗೊಂಡಿದ್ವು. ಅಲ್ಲಿ ತಿಂದಮೇಲೆ ನನಗೆ ತುಂಬ ಚೆನ್ನಾಗಿ ಇದೆ, ಅಲ್ಲಿ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ಅಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ನನಗೆ ಈ ಇವೆಂಟ್ ಅವ್ರದ್ದು ನೇಮ್ ಗೊತ್ತಿಲ್ಲ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಬಂದು ಹೇಳ್ದಂಗೆ ಮಾಡಿಕೊಟ್ರು. ಸೊ ಫೈನಲಿ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ಆ್ಯಂಡ್ ಒಂದು ವಿಷಯ ಏನು ಅಂದರೆ ನಮ್ಮ ಪಾಪುನ ನಾನು ಸಂಜೆ ಮಲಗಿಸಿದ್ದೆ. ಅವಳೊಂದು 6:30, 7 ಹಂಗೆ ಎದ್ಲು. ಸೊ ಅದೇ ಒಂದು ಖುಷಿಯಾದ ವಿಷಯ, ಯಾಕೆಂದರೆ ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ಲು. ಆ್ಯಂಡ್ ಅವಳು ಕೂಡ ಯಾವುದೇ ರೀತಿ ಜಾಸ್ತಿ ಕಿರಿಕಿರಿ ಮಾಡಲಿಲ್ಲ. ಕಂಪೇರ್ ಟು ಮೊನ್ನೆ ಇನ್ನು ನಮ್ಮ ಅಜ್ಜಿ ಮನೆದು ಒಂದು ಫಂಕ್ಷನ್ಗೆ ಹೋಗಿದ್ವಿ, ಅಲ್ಲಿ ಕಿರಿಕಿರಿ ಮಾಡಿದಷ್ಟು ಇಲ್ಲಿ ಕಿರಿಕಿರಿ ಮಾಡಲಿಲ್ಲ. ತುಂಬ ಸೈಲೆಂಟಾಗಿ ಓಕೆ ಥರ ಅತ್ಲಾಗಿ ನಡೀತು. ಆ್ಯಂಡ್ ನನ್ನ ಹಸ್ಬೆಂಡ್ ಕೊಲೀಗ್ಸ್ ಎಲ್ಲ ಬಂದಿದ್ದರು. ಸೊ ತುಂಬ ಖುಷಿ ಆಯಿತು. ರಮ್ಯಾಕ್ಕ ಮಂಚಣ ನಮಗೆ ತುಂಬ ವರ್ಷದಿಂದ ಪರಿಚಯ. ಆ್ಯಂಡ್ ಅಕ್ಕ ಕೂಡ ಪ್ರೆಗ್ನೆಂಟ್ ಇದ್ದಾರೆ ಇವಾಗ. ಸೊ ಅವ್ರು ಆದರೂ ಪಾಪ ಬಂದಿದ್ದರು. ನಮಗೆ ಸಖತ್ ಖುಷಿ ಆಯಿತು ಅವರೆಲ್ಲ ಬಂದಿದ್ದು ನೋಡಿ. ಆ್ಯಂಡ್ ಎಲ್ಲರೂ ಗಿಫ್ಟ್ ನೋಡಿ ನನ್ನ ಮಗಳು ಫುಲ್ ಖುಷಿ ಆಗ್ತಾಯಿದ್ಲು. ಅವ್ರು ಎತ್ಕೊಂಡಾಗೆಲ್ಲ ಅಳ್ತಿದ್ಲು, ಬಟ್ ಗಿಫ್ಟ್ ಕೊಟ್ಟಾಗೆಲ್ಲ ತುಂಬ ಖುಷಿಯಿಂದ ಅದನ್ನ ಇಸ್ಕೊಂಡು ಅದನ್ನ ಬಾಯಿಗೆ ಹಾಕ್ಕೊಂಡು ಆಟ ಆಡ್ಕೊಂಡಿದ್ಲು. ನಾನು ಅದನ್ನೇ ಹೇಳ್ತಾಯಿದ್ದೆ, ನನ್ನ ಮಗಳಿಗೆ ಗಿಫ್ಟ್ ಕೊಟ್ಟರೆ ಫುಲ್ ಖುಷಿ ಆಗಿಬಿಡ್ತಾಳೆ ಅಂತ. ಎಲ್ಲ ಫಸ್ಟ್ಗೆ ಎತ್ಕೋಬೇಕಾದ್ರೆ ಸ್ವಲ್ಪ ಹಠ ಮಾಡ್ತಿದ್ಲು. ಆ್ಯಂಡ್ ಗಿಫ್ಟ್ ಕೊಡುವಾಗ ನೋಡ್ರಿ ಎಷ್ಟು ಚೆನ್ನಾಗಿ ಇಸ್ಕೊತಾ ಇದ್ದಾಳೆ ಎಲ್ಲರ ಹತ್ರನೂ. ನಂದೇ ಕೊಡಿ ಅನ್ನೋ ಥರ ಅವಳಿಗೆ. ಆ್ಯಂಡ್ ನೀವು ಯಾವಾಗಲೂ ಕೇಳ್ತಿರ್ತೀರ ನಿಮ್ಮ ಅತ್ತೆ ಮಾವ ಎಲ್ಲಿ ಅಂತ. ಇಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಇದ್ದಾರೆ, ನೀವು ನೋಡ್ಬೋದು. ಸೊ ಅವರು ಕೂಡ ಪಾಪುಗೆ ಏನಾದರೂ ತಗೋ ನೀನು ಅಂತ ಹೇಳಿ ಅವಳಿಗೆ ದುಡ್ಡು ಕೊಟ್ಟರು. ಆ್ಯಂಡ್ ರವಿ ಅಣ್ಣ ಆ್ಯಂಡ್ ಇವರೆಲ್ಲ ನನ್ನ ಹಸ್ಬೆಂಡ್ ಆಫೀಸ್ ಕೊಲೀಗ್ಸ್. ಆ್ಯಂಡ್ ರವಿ ಅಣ್ಣ ಸ್ವಾತಿ ತುಂಬಾ ಕ್ಲೋಸ್ ಫ್ರೆಂಡ್ಸ್ ನಮಗೆ. ಆ್ಯಂಡ್ ಸ್ವಾತಿ ಸ್ವಲ್ಪ ಮಿಸ್ ಆದರು ಈ ಸತಿ, ಅವರು ಊರಿಗೆ ಹೋಗಿದ್ರು ಅಂತ ಹೇಳಿ. ಸೊ ದಟ್ಸ್ ಇಟ್ ಟುಡೇಸ್ ವ್ಲಾಗ್. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನನಗೆ ಎಷ್ಟು ಕ್ಲಿಪ್ಪಿಂಗ್ಸ್ ಇತ್ತೋ ಅದಷ್ಟು ಆ್ಯಡ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.